ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅನ್ಕೊಂತ ನಾನಿವತ್ತು ಬೆಳಗ್ಗೆನೆ ಕ್ವಿಕ್ಲಿ ಆ್ಯಂಡ್ ಫಾಸ್ಟಾಗಿ ಮಾಡುವಂಥ ಒಂದು ರೆಸಿಪಿ ನಾಷ್ಟಾ ರೆಸಿಪಿಯನ್ನು ನಾನಿಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಇದು ಗೊತ್ತಿರುತ್ತೆ. ನಿಮಗೂ ಗೊತ್ತಾಗಿರಬಹುದಲ್ಲ ಇದು ಯಾವ ರೆಸಿಪಿ ಅಂತ. ನಮ್ಮ ಕಡೆ ಎಲ್ಲ ಬೆಳಗ್ಗೆನೆ ಉಪ್ಪಿಟ್ಟಂತೂ ಕಾಯಂ ಬೇಕೇ ಬೇಕು. ಉಪ್ಪಿಟ್ಟು ಬೆಳಗ್ಗೆ ಮಾಡಿಟ್ರೆ ಮುಂದೆ ಹೆಣ್ಮಕ್ಳಿಗೆ ಜಲ್ದಿ ಕೆಲಸ ಆಗ್ತಾವೆ. ಅದಕ್ಕೋಸ್ಕರ ನಾವು ಜಲ್ದಿ ಫಸ್ಟ್ ಮಾಡೋದು ಹೆಣ್ಮಕ್ಳು ಉಪ್ಪಿಟ್ಟು. ಬರ್ರಿ ನೋಡ್ಕೊಂಬರೋಣ ಹೆಂಗೆ ಕ್ವಿಕ್ಕಾಗಿ ಉಪ್ಪಿಟ್ಟು ಮಾಡೋದು ಅಂತ ಹೇಳಿ. ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟಿದ್ದೀನಿ. ನಾನಿಲ್ಲಿ ಉಪ್ಪಿಟ್ಟು ಮಾಡ್ತಿರೋದು 3ರಿಂದ 4 ಜನಕ್ಕೆ ಆಗೋಷ್ಟು ಮಾತ್ರ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೋಡಿಕೊಂಡು ನೀವು ದೊಡ್ಡ ಪಾತ್ರೆನೂ ಇಡ್ಬೋದು, ಜಾಸ್ತಿನೂ ಉಪ್ಪಿಟ್ಟು ಮಾಡ್ಕೋಬಹುದು. ಒಂದು ಪಾತ್ರೆ ಇಟ್ಟಾದ ನಂತರ ಸ್ವಲ್ಪ ಅದಕ್ಕೆ ಎಣ್ಣೆ, ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಮತ್ತು ನಂತರ ಉದ್ದಿನಬೇಳೆ ಹಾಕಬೇಕು. ಉದ್ದಿನಬೇಳೆ ಹಾಕಿದರೆ ಒಂಥರ ಟೇಸ್ಟ್ ಉಪ್ಪಿಟ್ಟು ಜಾಸ್ತಿ ಬರುತ್ತೆ. ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಇದ್ಬಿಟ್ರಂತೂ ಉಪ್ಪಿಟ್ಟು ಸೂಪರಾಗಿ ಬರ್ತೈತಿ. ನಾನಿಲ್ಲಿ ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಎಣ್ಣೆನ, ಇಲ್ಲಾಂದರೆ ಉಪ್ಪಿಟ್ಟು ಟೇಸ್ಟ್ ಅನಿಸೋದಿಲ್ಲ. ಅದಕ್ಕೋಸ್ಕರ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಅದಕ್ಕೆ ಉದ್ದಿನಬೇಳೆ ಹಾಕ್ತಿದ್ದೀನಿ. ನಂತರ ಸಾಸಿವೆ ಮತ್ತು ಜೀರಿಗೆ ಎಲ್ಲರೂ ಯಾವ ರೀತಿ ಮಾಡ್ತಾರೋ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಮಾಡುವಂಥ ರೆಸಿಪಿ ಅಂತ ಹೇಳ್ಬೋದು ಇದು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ನಿಮ್ಗೆ ಯಾರಿಗಾರು ಹೆಲ್ಪ್ ಆಗುವಂಥ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಮತ್ತು ಉದ್ದಿನಬೇಳೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಮತ್ತು ಇನ್ನೊಂದು ನೆನಪಾರಿದೆ, ಶೇಂಗಾ ಕಾಳನ್ನು ಕೂಡ ಹಾಕ್ಕೋಬೇಕು. ಬೇಕಿದ್ದರೆ ಇದಕ್ಕೆ ಕಡಲೆಬೇಳೆನೂ ಹಾಕಬಹುದು. ಕಡಲೆಬೇಳೆ ಬೇಕಿದ್ದರೆ ಹಾಕ್ಬೋದು. ನಾನಿಲ್ಲಿ ಹಾಕ್ತಾ ಇಲ್ಲ, ಸ್ಕಿಪ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಸಣ್ಣದಾಗಿ ಮೊದಲಿಗೆ ನಾನು ಕರಿಬೇವು, ಕೊತ್ತಂಬರಿ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ ಈಗ. ಇವಾಗ ಅವು ಶೇಂಗಾ ಕಾಳು, ಉದ್ದಿನಬೇಳೆ ಮತ್ತೆಲ್ಲ ಚೆನ್ನಾಗಿ ಬೆಂದಿದ್ದವು ಮತ್ತು ಕರ್ದಂಗೆ ಆಗ್ಯಾವು. ಅದಕ್ಕೋಸ್ಕರ ಈಗ ನಾನು ಕರಿಬೇವು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 2 ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅದ್ರಾಗ ಹಾಕಿ ಫ್ರೈ ಮಾಡೋಕೆ ಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗಂತೇಳಿ ಕಪ್ಪೆಲ್ಲ ಆಗಬಾರ್ದು. ತೀರಾ ಕಪ್ಪಾದ ಬಂದರೆ ಉಪ್ಪಿಟ್ಟು ಟೇಸ್ಟೇ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಆಗಿ ಫ್ರೈ ಆಗಲಿ. ನೆಕ್ಸ್ಟ್ ಅದಕ್ಕೆ ಚೆನ್ನಾಗಿ ಬೇಯಲಿ ಅನ್ನೋ ಉದ್ದೇಶಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ, ಸ್ವಲ್ಪ ಅಂದರೆ ಸ್ವಲ್ಪ, ಭಾಳ ಅಲ್ಲ, ಸ್ವಲ್ಪ ಟೇಸ್ಟ್ ಚೆನ್ನಾಗಾಗಲಿ ಅನ್ನೋದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಆದಮೇಲೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಒಂದು 2 ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ನಾನಿಲ್ಲಿ. ನೋಡಿ ಇವಾಗ ಎಲ್ಲ ಕೈಯಾಡಿಸ್ಕೊತ ಇರಬೇಕು. ಮತ್ತು ಅದರಲ್ಲಿ ಉಪ್ಪು ಮತ್ತು ಸಕ್ಕರೆ ಹಾಕಿದ್ದೀವಲ್ಲ ಅದು ಕರಗ್ತಾ ಇರುತ್ತೆ. ಈಗ ಒಂದು ಸ್ವಲ್ಪ ನೋಡಿಕೊಂಡು ನಿಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದರೆ ನೋಡಿ ಹಾಕ್ಕೋಬಹುದು. ಸ್ವಲ್ಪ ಬೇಡ ಕರೆಕ್ಟ್ ಇದೆ ಅಂದರೆ ಬಿಡಬಹುದು. ಉಪ್ಪನ್ನು ಇವಾಗಲೇ ನೀರು ಇರುವಾಗಲೇ ಅಂದರೆ ರವೆ ಹಾಕೋಕ್ಕಿಂತ ಮೊದಲೇ ಉಪ್ಪು ನೋಡ್ಕೊಂಬಿಡಬೇಕು. ಕಡಿಮೆ ಆಗಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು. ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ, ಕರೆಕ್ಟ್ ಇದೆ. ಮತ್ತು ಇದು ಕುದೀತಾ ಇದೆ ಈಗ ನೀರೆಲ್ಲ ಕುದಿಯುವಾಗ ನೋಡಿ, ಇಲ್ಲಿ ನಾನು ಚಟಾಕ್, ನಮ್ಮ ಕಡೆ ಇದನ್ನೆಲ್ಲ ಚಟಾಕ್ ಅಂತ ಕರೀತಾರೆ. ನಾನು ಒಂದು ಚಟಾಕ್ ಮೆಜರ್ಮೆಂಟ್ ತೊಗೊಂಡು ರವೆ ಹಾಕ್ಕೊತಾ ಇದ್ದೀನಿ. ನೋಡ್ಕೊತ ಹಾಕ್ತೀನಿ. ಒಮ್ಮಕ್ಕಲೇ ಎಟ್ ಎ ಟೈಮ್ ಅಷ್ಟು ರವಾನೂ ಹಾಕೋದಿಲ್ಲ. ಮತ್ತು ಜಾಸ್ತಿ ಆಯ್ತಂದರೆ ಉಪ್ಪಿಟ್ಟು ಗಂಡು ಅನ್ನಿಸ್ತೈತಿ, ಅಂದರೆ ರವೆ ಕುದಿಯೋದೇ ಇಲ್ಲ. ನೋಡಿ ಹಿಂಗೆ ಸ್ವಲ್ಪ ಹಾಕ್ಕೊತ ಕೈಯಾಡಿಸ್ಕೊತ ಹೋಗಬೇಕು. ಅಂದರೆ ಉಪ್ಪಿಟ್ಟಿಗೆ ನಾವು ಹಾಕಿರುವಂಥ ರವಾಕ್ಕೆ ಅದು ಕುದಿಬೇಕು, ನೀರಿಗೆ ಅದಕ್ಕೆ ಸಫಿಸೆಂಟ್ ಆಗಬೇಕು. ಆ ರೀತಿ ನೋಡಿಕೊಂಡು ಹಾಕ್ಕೋತಿದ್ದೀನಿ ನಾನು. ಮತ್ತು ಇನ್ನೊಂದು ಸ್ವಲ್ಪ ಬೇಕಿದ್ದರೆ ರವೆ ಹಾಕ್ಕೋಬಹುದು. ನಿಮಗೆ ಸ್ವಲ್ಪ ನೀರು ಇರಲಿ ಉಪ್ಪಿಟ್ಟು, ಈಗ ನೀರು ಉಪ್ಪಿಟ್ಟಂತೂ ಫೇಮಸ್ ಆಗಿಬಿಟ್ಟೈತಿ. ನಮಗೆ ನೀರು ಇರಲಿ ಅನ್ನೋರು ಕಡಿಮೆನೂ ರವೆ ಹಾಕ್ಕೋಬಹುದು.
ನಾನಿಲ್ಲಿ ಹಾಕಿರೋ ರವೆ ಎಲ್ಲ ಚೆನ್ನಾಗಿ ಕುದಿಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಹೈ ಫ್ಲೇಮಲ್ಲಿ ಇಡಬಾರ್ದು, ಇಲ್ಲಾಂದರೆ ಉಕ್ಕಿ ಬಂದು ಎಲ್ಲ ಚೆಲ್ಬಿಡುತ್ತೆ ಉಪ್ಪಿಟ್ಟು. ಹೀಗಾಗಿ ಮೀಡಿಯಮ್ ಟು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಉಪ್ಪಿಟ್ಟನ್ನು ಕುದಿಸ್ತಾ ಇದ್ದೀನಿ. ನೋಡಿರಿ ಆವಾಗ ಗಂಟು ಗಂಟು ಕಾಣ್ತು, ಇವಾಗ ಕುದೀತಾ ಇದೆ ಉಪ್ಪಿಟ್ಟು ಮತ್ತು ರವೆ ಎಲ್ಲ ಕುದ್ದು ಬೆಂದ್ತಾ ಇದೆ. ಕುದಿಯೋದಂದ್ರೇನು ಬೇಯಬೇಕು ರವೆ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಮೇಲೆ ಟೇಸ್ಟಿಗೋಸ್ಕರ. ನೀವು ಬೇಕಿದ್ದರೆ ಹಾಕ್ಕೋಬಹುದು. ನಾವು ಎಣ್ಣೆ ತಿನ್ನೋದಿಲ್ಲ ಜಾಸ್ತಿ ಅನ್ನೋರು ಹಾಕದೇ ಇರಬಹುದು, ಬಿಟ್ಟಿರಬಹುದು. ನೆಕ್ಸ್ಟ್ ಇದಕ್ಕೆ ಫೈನಲಾಗಿ ನಾನು ಕೊತ್ತಂಬರಿ ಹಾಕ್ಕೊತಿದ್ದೀನಿ. ಉಪ್ಪಿಟ್ಟಿಗೆ ಕೊತ್ತಂಬರಿ ಇಲ್ಲ ಅಂದರೆ ಉಪ್ಪಿಟ್ಟು ಚೆನ್ನಾಗೇ ಬರೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಫೈನಲಾಗಿ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಇದನ್ನು ದಮ್ ಕಟ್ಟಕ್ಕೆ ಬಿಟ್ಬಿಡಬೇಕು. ಗ್ಯಾಸ್ ಫ್ಲೇಮ್ ಆರಿಸಿ ಅದನ್ನ ಫುಲ್ಲು ಬಾಯಿ ಮುಚ್ಚಿ ಕೈ ಬಿಟ್ಬಿಡಬೇಕು. ನೋಡ್ರಿ ಇವಾಗ ಉಪ್ಪಿಟ್ಟು ಹೆಂಗೆ ಬಂದಿದೆ ಅಂತ. ನೋಡ್ರಿ ಇಷ್ಟು ಚೆನ್ನಾಗಾಗಿರುತ್ತೆ ಉಪ್ಪಿಟ್ಟು. ಸೂಪರ್. ಒಂದು ಸಲ ನೀವು ಟ್ರೈ ಮಾಡ್ಕೊಳ್ಳಿ, ಮಾಡಿ ತಿನ್ಕೊಳ್ಳಿ, ಚೆನ್ನಾಗಿರಿ. ಥ್ಯಾಂಕ್ ಯು.